ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ಕಳೆದ 2 ಭಾಗದಲ್ಲಿ ಧ್ಯಾನಿಸಿದಂತೆ ಇದು 3ನೇ ಭಾಗ ಪ್ರಿಯರೇ. ಆತನ ಮಗನಿಗೆ ಮುದ್ದಿಡಿರಿ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ. ಅಂದರೆ ದೇವರ ಮಗನಿಗೆ, ದೇವರ ಪ್ರತಿರೂಪನಾದ ಆ ಯೇಸು ಕ್ರಿಸ್ತನಿಗೆ, ದೇವರ ಸ್ವರವಾದ ದೇವರ ಕುಮಾರನಿಗೆ ಮುದ್ದಿಡಿರಿ. ಆದರೆ ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವ ತಂದೆಯ ಸಹಾಯವನ್ನು, ದೇವರ ಕುಮಾರನಾದ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧ ಆತ್ಮನ ಶಕ್ತಿಯನ್ನು, ಬುದ್ಧಿ ವಿಕಾಸವನ್ನು, ಕೃಪೆಯನ್ನು ಅರ್ಥ ಮಾಡಿಕೊಳ್ಳುವ ಸಹಾಯವನ್ನು ಬೇಡಿಕೊಳ್ಳೋಣ ಪ್ರೇರೆ. ಕೇಳುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ನೆಲವಾಗುವಂತೆ, ನಮ್ಮ ಹೃದಯ ಆ ದೇವರ ಮಾತುಗಳು ಫಲ ಕೊಡುವಂತೆ, ಹೆಮ್ಮರವಾಗಿ ಅನೇಕ ಆತ್ಮ ರಕ್ಷಿಸಿ ಸತ್ಯದ ಜ್ಞಾನಕ್ಕೆ, ದೇವರ ಜ್ಞಾನಕ್ಕೆ ಸೇರಿಸುವಂತೆ, ಎಲ್ಲರನ್ನು ಪರಿಶುದ್ಧರನ್ನಾಗಿ, ಇನ್ನೂ ಪರಿಶುದ್ಧರನ್ನಾಗಿ, ನೀತಿವಂತರನ್ನಾಗಿ, ಇನ್ನೂ ನೀತಿವಂತರನ್ನಾಗಿ, ದೇವರ ಹುಡುಕುವ, ಪಡೆದುಕೊಳ್ಳುವ ಪ್ರಜೆಗಳನ್ನಾಗಿ ಮಾರ್ಪಡಿಸುವ ಪ್ರೇರೆ. ಅಂಥ ಕೃಪೆ ತಂದೆ ಯೇಸು ಪರಿಶುದ್ಧಾತ್ಮ ನೀಡುತ್ತಾನೆ. ಏಕದೇವರು ಪ್ರಾರ್ಥನೆ ಪ್ರೇರೆ. ನನ್ನದು ಏಕವೇಶ ಪ್ರಾರ್ಥಿಸ್ರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತಿ ದೇವರೇ, ಪರಿಶುದ್ಧನೆ, 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 ಸದಾಕಾಲ ಜೀವಿಸುವಾತನೇ, ಪಾತಾಳದ ಹಾಗೂ ಮರಣದ ಬೀಗದ ಕೈಗಳನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡಿರುವಾತನೇ. ಹೌದು ಪ್ರಭುವೇ, ದೇವರ ಮಗನಿಗೆ ಮುದ್ದಿಡಿರಿ, ಆತನ ಮಗನಿಗೆ ಮುದ್ದಿಡಿರಿ ಎನ್ನುವ ವಾಕ್ಯವನ್ನು ಧ್ಯಾನಿಸುವಾಗ ಯೇಸುವೇ, ನೀವೇ ದೇವಕುಮಾರನು, ದೇವರ ಪ್ರತಿರೂಪನು, ನಿಮಗೆ ಮುದ್ದಿಡಬೇಕೆಂದು ತಂದೆ ಆಜ್ಞಾಪಿಸಿದ್ದಾನೆ. ಇಲ್ಲವಾದರೆ ದೇವ ತಂದೆಯ ಕೋಪ ದಾರಿಯಲ್ಲಿ ನಮ್ಮ ಮೇಲೆ ಎರಗಿ ನಾವು ನಾಶವಾಗಬಹುದು ಎಂದು ಹೇಳಿದ್ದಾನೆ. ಆದ್ದರಿಂದ ನಿಮ್ಮನ್ನು ಒಕ್ಕವರೆಲ್ಲರೂ ಮುದ್ದಿಡುವ ಮೂಲಕ, ನಿಮ್ಮ ವಾಕ್ಯವನ್ನು ಕೇಳುವ ಮುಖಾಂತರ, ಅದನ್ನು ಪಾಲಿಸುವ ಮುಖಾಂತರ, ನಿಮ್ಮನ್ನು ವಿಶ್ವಾಸುವ ಮುಖಾಂತರ, ಹೃದಯ ಆತ್ಮ ಬುದ್ಧಿಶಕ್ತಿಯಿಂದ ನಿಮ್ಮನ್ನು ಆರಾಧಿಸುವ ಮುಖಾಂತರ ಪ್ರಭುವೇ, ನಿಮ್ಮನ್ನೇ ನಮ್ಮ ಸ್ವಂತ ರಕ್ಷಕನಾಗಿ, ದೇವರಾಗಿ, ಸ್ನೇಹಿತನಾಗಿ, ಆಪತ್ ಬಾಂಧವನಾಗಿ, ತಂದೆಯಾಗಿ, ದೈವ ಸ್ನೇಹವಾಗಿ ಸ್ವೀಕರಿಸುವ ಮುಖಾಂತರ ದೇವ ನಿಮ್ಮ ಜನರಾಗುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ. ನಿಮ್ಮ ಮೊರೆ ಹೊಕ್ಕುವಂತೆ, ಧನ್ಯರಾಗುವಂತೆ ಅನುಗ್ರಹಿಸಿರಿ. ಇಂಥ ಭಾಗ್ಯ ಯಾರ್ಯಾರಿಗಿಲ್ಲೋ ಪ್ರಭು ಅವರೆಲ್ಲರಿಗೂ ನೀಡಿರಿ. ನಿಮ್ಮ ಸನ್ನಿಧಿಯಲ್ಲಿ ಶಾಶ್ವತ ಸಂತೋಷವಿದೆ. ನಿಮ್ಮನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿದವರು, ನಿಮ್ಮಲ್ಲಿ ಭರವಸೆಟ್ಟವರು ಆಶಾಭಂಗ ಪಡುವುದೇ ಇಲ್ಲ. ನೀವೇ ವಿಶ್ವಾಸ ಹುಟ್ಟಿಸಿ ಪರಿಪೂರ್ಣಗೊಳಿಸುವ ದೇವರು, ನಮ್ಮ ಮುಂದಿನ ಮಹಿಮೆಗೆ, ನಿರೀಕ್ಷೆಗೆ ಆಧಾರವಾಗಿ ನಮ್ಮಲ್ಲಿ ವಾಸಿಸುವ ಆತ್ಮಸ್ವರೂಪ ದೇವರು ಎಂದು ವಿಶ್ವಾಸಿಸಲು ದುಷ್ಟನ ಎಲ್ಲ ಚಿಂತೆಯನ್ನು, ತಂತ್ರಗಳನ್ನು, ಬಂಧನಗಳನ್ನು, ಶಾಪ ಪಾಪದ ಕಟ್ಟುಗಳನ್ನು, ದುರಾಭ್ಯಾಸಗಳನ್ನು ಮುರಿದು ಹಾಕುವಂತೆ ವಾಕ್ಯವನ್ನು ಹೇಳುತ್ತಿರುವ ನಮ್ಮೆಲ್ಲರಲ್ಲಿ ಬೆಳಕಿನ ಅಗ್ನಿಯ ಜೀವಜಲದ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ. ಆತನ ಮಗನಿಗೆ ಮುದ್ದಿಡಿರಿ. ಅದು ಪ್ರೇರೆ. ದೇವಕುಮಾರ ಯೇಸು ಕ್ರಿಸ್ತನು, ಲೋಕರಕ್ಷಕನು, ಲೋಕಕ್ಕೆ ಬೆಳಕಾದಾತನು, ಕಳೆದು ಹೋಗಿರುವುದನ್ನು ಹುಡುಕಲು ಬಂದಾತನು, ಹಾಳಾಗಿರುವುದನ್ನು ರಕ್ಷಿಸಲು ಬಂದಾತನು, ಸೈತಾನನ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷ ಆದಾತನು. ಹೌದು ಪ್ರೇರೆ. ಭಾರ ಹೊತ್ತವರೇ, ಬಳಲಿ ಬೆಂಡಾಗಿರುವವರೇ, ಕಷ್ಟಪಡುವವರೇ, ನನ್ನ ಬಳಿಗೆ ಬನ್ನಿರಿ, ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನನ್ನ ಶಿಲುಬೆಯನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ. ನಾನು ಆಜ್ಞಾಪಿಸಿದ ಮಾತುಗಳನ್ನು ಕೈಗೊಂಡು ನಡೆಯಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಹೌದು. ಅಂಥ ಅದ್ಭುತ, ಜೀವದಾಯಕ, ಆಶೀರ್ವಾದಕರ, ರಕ್ಷಣೆಯ, ಜಯದ ಮಾತುಗಳನ್ನು ಆಡಿದ ಪ್ರಭುವನ್ನು ಹೃದಯದಲ್ಲಿ ಸೇರಿಸಿಕೊಂಡು ಪ್ರೇರೆ. ಈ ಕಾಲದಲ್ಲಿ ವಿಶೇಷವಾಗಿ ನಾವು ಒಂದು ಪವಿತ್ರ ವಾಕ್ಯದೊಳಗೆ ಪ್ರವೇಶಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಪ್ರವೇಶವಾಗೋಣ ಪ್ರೇರೆ. ಹಾಡು ನಿನ್ನ ಮುಖವು ಮನೋಹರವು. ಪ್ರಿಯ ಯೇಸು ಕ್ರಿಸ್ತನ ಮುಖ ಮನೋಹರವಾಗಿದೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಭಾಗದಿಂದ ನೋಡುತ್ತೇವೆ. ಹೌದು, ಆಪ್ತ ಶಿಷ್ಯನಾದ ಯೋಹಾನನಿಗೆ ಪರವಶ ಆಗುವ ಮುಖಾಂತರ, ಆತನ ಆತ್ಮನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುವ ಮುಖಾಂತರ, ಅಲ್ಲಿ ಪ್ರಭು ಮರಣ ಗೆದ್ದ ಮೃತ್ಯುಂಜಯ, ತಂದೆಯಲ್ಲಿ ಮಹಿಮೆಯಲ್ಲಿ ಐಕ್ಯವಾದ ದೇವಕುಮಾರ ಆಪ್ತ ಶಿಷ್ಯನಿಗೆ ಕಾಣಿಸಿಕೊಂಡು, ಇಗೋ ಭಯಪಡಬೇಡ, ನಾನೇ ಮೊದಲನೇವನು ಕಡೆಯವನು, ಪ್ರಾರಂಭ ಸಮಾಪ್ತಿಯು, ಆದಿ ಅಂತ್ಯ, ಆಕಾರ ಅಳಾಕಾರ, ಆಲ್ಫಾ ಒಮೆಗಾ,
ಸತ್ತವನಾಗಿದ್ದೆ ನಿಜ, ಈಗ ಯುಗಾಂತರ ಜೀವಿಸುವವನಾಗಿದ್ದೇನೆ ಎಂದು ಹೇಳ್ತಾನೆ ಪ್ರೇರೆ. ಇದಕ್ಕೆ ಮೊದಲು ಆತನ ಪ್ರಕಾಶವನ್ನು ನೋಡಿದಾಗ ಆಪ್ತ ಶಿಷ್ಯನು ಸತ್ತವನಂತೆ ಬೋರಲು ಬೀಳುತ್ತಾನೆ ಯೇಸು ಕ್ರಿಸ್ತನ ಮುಂದೆ, ಪರಲೋಕದಲ್ಲಿರುವ ಪ್ರಭುವಿನ ಮುಂದೆ. ಪ್ರೇರೆ, ಹೀಗೆ ಮಹಿಮೆಯನ್ನು ಬಿಟ್ಟು ಮನುಷ್ಯ ಮಕ್ಕಳನ್ನು ಕಾಪಾಡ ಕಾರ್ಯ ನೆರವೇರಿಸಿದ್ದಾನೆ ಪ್ರೇರೆ. ಮಹಿಮೆಯಲ್ಲಿ ಒಂದಾಗಿದ್ದಾನೆ, ಹೋಗಿ ತಂದೆಯ ಮಹಿಮೆಯಲ್ಲಿ. ಆ ತಂದೆಯ ಮಹಿಮೆಯಲ್ಲಿ ಇರುವ ಆ ಮಹಿಮೆಯನ್ನು ತನ್ನ ಆಪ್ತಶಿಷ್ಯ ಯೋಹಾನಿಗೆ ತೋರಿಸುವ ಮುಖಾಂತರ ತಡೆದುಕೊಳ್ಳಲಾಗದಷ್ಟು ಆ ಒಂದು ಪ್ರಭಾವ ಆಪ್ತಶಿಷ್ಯ ಯೋಹಾನನ ಮೇಲೆ ಬೀರಿದ್ರಿಂದ ಬೋರ್ಲ ಬಿದ್ದ ಪ್ರೇರೆ. ಯೇಸು ಕ್ರಿಸ್ತನ್ ಬಂದು ತಲೆ ಮೇಲೆ ಕೈ ಇಟ್ಟು ಭಯಪಡಬೇಡ ಎಂದು ಹೇಳಿದ ಪ್ರೇರೆ. ಹೌದು ಪ್ರೇರೆ, ಇದೇ ದಿನ ಇದೇ ಕ್ಷಣ ಅಂತ ವಾಗ್ದಾನ ಪ್ರಭು ನಮ್ಮೆಲ್ಲರಿಗೂ ಮಾಡಲು ಸಾಮರ್ಥ್ಯವುಳ್ಳತನಾಗಿದ್ದಾನೆ ಪ್ರೇರೆ. ಭಯಪಡಬೇಡ ದೇವರ ಮಗಳೇ, ನಾನೇ ನಿನ್ನ ಜೀವನದ ಆದಿ ಅಂತ್ಯ, ಮೊದಲನೆಯ ಕಡೆಯ ಕಾರ್ಯ ನೆರವೇರಿಸುವಾತನು, ನಿನ್ನಲ್ಲಿ ಪ್ರಾರಂಭಿಸಿದ ಕಾರ್ಯ ಮುಗಿಸುವಾತನು ನಾನೇ. ಸ್ಥಿರಚಿತ್ತವಾಗಿರು, ಧೈರ್ಯದಿಂದಿರು, ನಿನ್ನಲ್ಲಿ ನನ್ನ ಆತ್ಮವನ್ನು ಕಾರ್ಯ ಮಾಡುವಂತೆ ಎಚ್ಚರಗೊಂಡಿದ್ದೇನೆಂದು ಹೇಳುವಾತನಾಗಿದ್ದಾನೆ ಪ್ರೇರೆ. ನನ್ನೊಂದು ಏಕೀಭವಿಸಾಡಿರಿ ಪ್ರೇರೆ. ಏಸವೇ, ನಿನ್ನ ಮುಖವು ಮನೋಹರವು, ನಿನ್ನ ಸ್ವರವು ಮಾಧುರ್ಯವು. ಹಾಡು. ನಿನ್ನ ಮುಖವು ಮನೋಹರವು, ನಿನ್ನ ಸ್ವರವು ಮಾಧುರ್ಯವು, ನಿನ್ನ ಪಾದವು ಅಪರಂಜಿಮಯವು. ಏಸುವೆ ನನ್ನ ಪ್ರಾಣ ಪ್ರಿಯನೇ, ಮನವಿರೋದಿಲ್ಲ ನಿನ್ನ ಬಿಟ್ಟು ಒಂದು ಕ್ಷಣವು. ಆಮೇನ್. ಏಸಪ್ಪ ನನ್ನ ಪ್ರಾಣ ಪ್ರಿಯನೇ, ಮನವಿರದು ನಿನ್ನ ಬಿಟ್ಟು ಒಂದು ಕ್ಷಣವು. ನಿನ್ನ ಮುಖವು ಮನೋಹರವು, ನಿನ್ನ ಸ್ವರವು ಮಾಧುರ್ಯವು, ನಿನ್ನ ಪಾದವು ಅಪರಂಜಿಮಯವು. ನೀನೇ ಜೊತೆಯಾಗಿ, ನೀನೇ ನನ್ನ ಜೀವವಾಗಿ, ನನ್ನ ಹೃದಯದಲ್ಲಿ ನಿಂತಿರುವ ಜ್ಞಾಪಕವಾಗಿ. ಯೇಸುವೆ, ನೀನೇ ಜೊತೆಯಾಗಿ, ನೀನೇ ನನ್ನ ಜೀವವಾಗಿ, ನನ್ನ ಹೃದಯದಲ್ಲಿ ನಿಂತಿರುವ ಜ್ಞಾಪಕವಾಗಿ. ಅಣು ಅಣುವಿನಲ್ಲಿ ನಿನ್ನ ಕೃಪೆ ನಿಕ್ಷಿಪ್ತವಾಗಿ, ನನ್ನ ಯಾವತ್ತು ಬಿಡದಂತ ಅನುಬಂಧವಾಗಿ. ಅಣು ಅಣುವಿನಲ್ಲಿ ನಿನ್ನ ಕೃಪೆ ನಿಕ್ಷಿಪ್ತವಾಗಿ, ನಮ್ಮನ್ನು ಯಾವತ್ತು ಬಿಡದಂತ ಅನುಬಂಧವಾಗಿ. ಏಸುವೆ ನಮ್ಮ ಪ್ರಾಣ ಪ್ರಿಯನೇ, ಮನವಿರದಿಲ್ಲ ನಿನ್ನ ಬಿಟ್ಟು ಒಂದು ಕ್ಷಣವು. ಏಸಪ್ಪ ನನ್ನ ಪ್ರಾಣ ಪ್ರಿಯನೇ, ಮನವಿರದು ನಿನ್ನ ಬಿಟ್ಟು ಒಂದು ಕ್ಷಣವು. ನಿನ್ನ ಮುಖವು ಮನೋಹರವು, ನಿನ್ನ ಸ್ವರವು ಮಾಧುರ್ಯವು, ನಿನ್ನ ಪಾದವು ಅಪರಂಜಿಮಯವು. ನೀನೇ ನನ್ನ ಶೈಲವಾಗಿ, ನೀನೇ ನನ್ನ ಶೃಂಗವಾಗಿ, ನನ್ನ ವಿಜಯಕ್ಕೆಲ್ಲ ನೀನೇ ಭುಜಬಲವಾಗಿ. ಸ್ವಾಮಿ, ನೀನೇ ನನ್ನ ಶೈಲವಾಗಿ, ನೀನೇ ನನ್ನ ಶೃಂಗವಾಗಿ, ನಮ್ಮ ವಿಜಯಕ್ಕೆಲ್ಲ ನೀನೇ ಭುಜಬಲವಾಗಿ. ಅನುಕ್ಷಣವೆಲ್ಲ ಶತ್ರುವಿಗೆ ಪ್ರತ್ಯಕ್ಷವಾಗಿ, ನಾವು ಹಿಂತಿರುಗದಂತೆ ನಮ್ಮ ಬೆನ್ನ ತಟ್ಟಿರುವೆ. ಅನುಕ್ಷಣವೆಲ್ಲ ಶತ್ರುವಿಗೆ ಪ್ರತ್ಯಕ್ಷವಾಗಿ, ನಾನು ಬೆನ್ನು ತಿರುಗದಂತೆ ನನ್ನ ಬೆನ್ನ ತಟ್ಟಿರುವೆ. ಏಸಪ್ಪ ನನ್ನ ಪ್ರಾಣ ಪ್ರಿಯನೇ, ಮನವಿರದು ನಿನ್ನ ಬಿಟ್ಟು ಒಂದು ಕ್ಷಣವು. ಏಸುವೆ ನಮ್ಮ ಪ್ರಾಣ ಪ್ರಿಯನೇ, ಮನವಿರಬಾರದು ನಿನ್ನ ಬಿಟ್ಟು ಒಂದು ಕ್ಷಣವು. ನಿನ್ನ ಮುಖವು ಮನೋಹರವು,
ನಿನ್ನ ಸ್ವರವು ಮಾಧುರ್ಯವು, ನಿನ್ನ ಪಾದವು ಅಪರಂಜಿಮಯವು. ನೀನೇ ನನ್ನ ಬೆಳಕಾಗಿ, ನೀನೇ ನನ್ನ ಆಲಯವಾಗಿ, ನನ್ನ ನಿತ್ಯತ್ವಕ್ಕೆಲ್ಲ ಆದ್ಯಂತವಾಗಿ. ಒಡೆಯನೆ ನೀನೇ ಬೆಳಕಾಗಿ, ನೀನೇ ಆಲಯವಾಗಿ, ನಮ್ಮ ನಿತ್ಯತ್ವಕ್ಕೆಲ್ಲ ಆದ್ಯಂತವಾಗಿ. ಅಮರಲೋಕದ ಶುದ್ಧರೊಂದಿಗೆ ಪರಿಚಯವಾಗಿ, ನಾನು ಮೈ ಮರೆತು ನಾನೇನು ಮಾಡುವೆನು. ಅಮರಲೋಕದ ಶುದ್ಧರೊಂದಿಗೆ ಪರಿಚಯವಾಗಿ, ನಾವು ಮೈ ಮರೆತು ನಾವೇನು ಮಾಡುವೆವು. ಏಸಪ್ಪ ನಮ್ಮ ಪ್ರಾಣ ಪ್ರಿಯನೇ, ಮನವಿರುವುದಿಲ್ಲ ನಿನ್ನ ಬಿಟ್ಟು ಒಂದು ಕ್ಷಣವು. ಯೇಸುವೇ ನನ್ನ ಪ್ರಾಣ ಪ್ರಿಯನೇ, ಮನವಿರದು ನಿನ್ನ ಬಿಟ್ಟು ಒಂದು ಕ್ಷಣವು. ನಿನ್ನ ಮುಖವು ಮನೋಹರವು, ನಿನ್ನ ಸ್ವರವು ಮಾಧುರ್ಯವು, ನಿನ್ನ ಪಾದವು ಅಪರಂಜಿಮಯವು. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಒನ್ ಗಾಡ್, ಇಟರ್ನಲ್ ಲೈಫ್. ವಿ ವೆಲ್ಕಮ್ ಯು ಫಾದರ್, ಲೈನ್ ಆಫ್ ಜೂದ. ಆಮೇನ್. ಹೌದು ಪ್ರೇರೆ, ಯೇಸುವಿನ ಮುಖ ಮನೋಹರವಾಗಿದೆ ಪ್ರೇರೆ. ಎಲ್ಲರ ಮುಖವನ್ನು, ಕೈಕಾಲುಗಳನ್ನು, ದೇಹದ ಆಕಾರವನ್ನು ನಿರ್ಮಿಸಿದಾತನ ಪ್ರೇರೆ. ಆಕಾರಗಳಲ್ಲಿ ಶ್ರೇಷ್ಠ ಆಕಾರ ಮಾನವ ಆಕಾರ ನಿರ್ಮಾಣ ಪ್ರೇರೆ. ಶಾಸ್ತ್ರಕ್ಕೆ ಅಂದದ ನಿರ್ಮಾಣ ಮಾನವ ಶರೀರ ಆಕಾರ ನಿರ್ಮಾಣ ಪ್ರೇರೆ. ಇದು ದೇವರಿಗೆ ಮಾತ್ರ ಸಾಧ್ಯ ಪ್ರೇರೆ. ಮನುಷ್ಯರಿಗೆ ರೋಬೋಟ್ಗಳು ಮಾಡೋಕ್ಕೆ ಸಾಧ್ಯ. ಕಾಲು ಹೋದರೆ ಪ್ಲಾಸ್ಟಿಕ್ ಕೈ ಕಾಲುಗಳನ್ನು ಹಾಕಲು ಸಾಧ್ಯ, ಪ್ಲಾಸ್ಟಿಕ್ ಥರದ ಮೂಗು ಕಿವಿ ಹಾಕಲು ಸಾಧ್ಯ ಪ್ರೇರೆ. ಚರ್ಮ ನಿಜವಾದ ದೇವರು ಕೊಟ್ಟಂಥ ಚರ್ಮ ಕೈಕಾಲು ಕೊಡಲು ಸಾಧ್ಯವಿಲ್ಲ ಪ್ರೇರೆ. ಕಾರಣ ಇವರು ಸೃಷ್ಟಿಕರ್ತನ ಕಾರ್ಯ ಅವರಿಗೆ ಬರುವುದಿಲ್ಲ ಪ್ರೇರೆ. ಹೀಗೆ ಪ್ರಭುವಿನ ಮುಖ ಮನೋಹರವಾಗಿದೆ ಪ್ರೇರೆ. ಆತನ ಸ್ವರ ಮಾಧುರ್ಯವಾಗಿದೆ. ಆತನ ಮುಖವನ್ನು ಪ್ರಾರ್ಥನೆಯಲ್ಲಿ, ಏಕಾಂತ ಪ್ರಾರ್ಥನೆಯಲ್ಲಿ ದೃಷ್ಟಿಸಬೇಕಾಗಿದೆ. ಆತನ ಮುಖವನ್ನು ದೃಷ್ಟಿಸಿದ ಪ್ರಕಾಶ ಹೊಂದುತ್ತಾರೆ. ಮಹಿಮೆಯ ಆತ್ಮನನ್ನು ಧರಿಸಿಕೊಳ್ಳುತ್ತಾರೆ, ಮಹಿಮೆ ವಸ್ತ್ರ ಧರಿಸಿಕೊಳ್ಳುತ್ತಾರೆ, ಮಹಿಮಾ ಶರೀರ ಧರಿಸಿಕೊಳ್ತಾರೆ ಪ್ರೇರೆ. ಹೀಗೆ ಆತನ ಸ್ವರ ಕೇಳುತ್ತಾರೆ. ಮಾಧುರ್ಯವಾದ ಸ್ವರ, ಜಲಪ್ರವಾಹದಂತೆ ಘೋಷವಾಗಿರುವ ಸ್ವರ, ದೊಡ್ಡ ಗುಡುಗಿನಂತಿರುವ ಸ್ವರ, ಮೃದುವಾದ ಸ್ವರ, ಇಬ್ಬಾಯಿ ಕತ್ತಿಗಿಂತ ಹರಿತವಾದ ಸ್ವರ, ಜೀವಂತಗೊಳಿಸುವ ಸ್ವರ, ಕ್ರಿಯೆ ಮಾಡುವ ಸ್ವರ ಪ್ರೇರೆ. ಕೀಲು ಮಜ್ಜೆಗಳನ್ನು, ದೇಹ ಆತ್ಮ ಪ್ರಾಣವನ್ನು ತೂರಿ ಹೋಗುವ ಸ್ವರ, ಹೃದಯದ ಆಶಾ ಆಲೋಚನೆಗಳನ್ನು ವಿವೇಚಿಸಿ ನೂತನ ಹೃದಯ, ಮಾಂಸ ಹೃದಯ ದಯಪಾಲಿಸುವ ಸ್ವರ, ಕಲ್ಲಾದ ಹೃದಯ ತೆಗೆಯುವ ಸ್ವರ ಪ್ರೇರೆ. ಹೀಗೆ ದೇವಕುಮಾರನ ಹೃದಯ ನೀಡುತ್ತಾನೆ ಪ್ರಭು. ಆತನ ಪಾದಗಳು ಅಪರಂಜಿಮಯವಾಗಿದ್ದವು ಪ್ರೇರೆ. ಹೀಗೆ ಶಿಲ್ಪಿ ಕೆತ್ತಿದ ಕಾಲುಗಳನ್ನು ನೋಡುತ್ತೇವೆ ವಿಗ್ರಹಗಳಲ್ಲಿ, ಮೂರ್ತಿಗಳಲ್ಲಿ, ಅಥವಾ ಮನುಷ್ಯರು ಕೈಕಾಲುಗಳನ್ನು ನೋಡಿ ಎಷ್ಟು ಸುಂದರವಾಗಿವೆ ಎಂದು ಸ್ತ್ರೀ ಪುರುಷರಿಗೆ ಹೇಳುತ್ತಿರುತ್ತೇವೆ. ಆದರೆ ನಮ್ಮ ಪ್ರಭುವಿನ ಪಾದಗಳು ಅಪರಂಜಿಮೆಯ ಪ್ರೇರೆ. ಹೌದು, ಹೇಳಲು ವರ್ಣಿಸಲು ಅಶಕ್ಯವಾದ ರೂಪವುಳ್ಳವು. ಶಾಶ್ವತ ದೇವರು ಯೇಸುವೆ ನಮ್ಮ ಪ್ರಾಣಪ್ರಿಯನಾಗಿದ್ದಾನೆ ಪ್ರೇರೆ. ನಮ್ಮ ಮನಸ್ಸು ಆತನನ್ನು ಬಿಟ್ಟು ಕ್ಷಣವಾದರೂ ಇರಬಾರದು. ಕಾರಣ ಆತನೇ ನಮ್ಮ ಆತ್ಮಪ್ರಿಯನು, ಆತ್ಮದ ಮೊದಲಿಂಗನಾಗಿದ್ದಾನೆ. ನಾವು ಆತನ ಮೊದಲಿಗಿತ್ತಿಯರನ್ನು ಮರೆಯಬಾರದು. ಹೀಗೆ ಪ್ರಭುವೇ ನಮ್ಮ ಜೊತೆಯಾಗಿ, ನಮ್ಮ ಜೀವವಾಗಿ ಇದ್ದಾನೆ. ನಮ್ಮ ಹೃದಯದೊಳಗೆ ನಿಂತಿರುವ ಜ್ಞಾಪಕವಾಗಿದ್ದಾನೆ ಪ್ರೇರೆ. ನಿಜವಾಗಿ ಆತನನ್ನು ಹೃದಯದಲ್ಲಿ ಸ್ವೀಕರಿಸುವುದಾದರೆ ಬಾಗಿಲ ಬಳಿಯಲ್ಲಿ ಈಗೋ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬರುತ್ತೇನೆ, ಅವರೊಂದಿಗೆ ಊಟ ಮಾಡುತ್ತೇನೆ, ಅವರು ನನ್ನೊಂದಿಗೆ ಊಟ ಮಾಡುತ್ತಾರೆ. ಹೌದು ಪ್ರೇರೆ, ನಿನ್ನ ಹೃದಯ ಬಾಗಿಲಲ್ಲಿ ನಿಂತಿದ್ದಾನೆ ಪ್ರಭು. ರೆವಲೇಷನ್ ಚಾಪ್ಟರ್ 3:20 ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಹೃದಯ ಎಂಬ ಬಾಗಿಲನ್ನು ತೆರೆಯುವ ಕೃಪೆ ಬೇಡಿಕೊಳ್ಳೋಣ, ಪ್ರಭುವನ್ನು ಸ್ವಾಗತಿಸೋಣ ಪ್ರೇರೆ. ಪ್ರಭು ತನ್ನ ಪರಿಶುದ್ಧ ಆತ್ಮನ ಮೂಲಕ, ವರಗಳ ಮೂಲಕ, ಫಲಗಳ ಆಯುಧಗಳ ಮೂಲಕ ತನಗೆ ಮೆಚ್ಚುಗೆ ಆದವರಿಗೆ ಯಾವ ವರವನ್ನು ಕೊಡದೇ ಇದ್ದಾನು ಎನ್ನುವ ಅನುಗ್ರಹದ ಮೂಲಕ ಊಟ ಮಾಡುತ್ತಾನೆ. ನಾವು ಆತನ ಸಾಮರ್ಥ್ಯವನ್ನು ಊಟ ಮಾಡೋಣ ಪ್ರೇರೆ.
ಆತನ ಶಕ್ತಿಯಲ್ಲಿ ವಾಸಿಸೋಣ, ಆತನ ಜ್ಞಾನದಲ್ಲಿ ಆನಂದಿಸೋಣ. ಹೀಗೆ ಯಾವತ್ತಿಗೂ ಬಿಡದಂಥ ಅಣುವಿನಲ್ಲಿ ಆತನ ಕೃಪೆ ನಮ್ಮೊಳಗೆ ನಿಕ್ಷಿಪ್ತವಾಗಿರ್ತದೆ ಪ್ರೇರೆ, ಡಿಪಾಸಿಟ್ ಆಗಿರ್ತದೆ. ನಮ್ಮ ಎಲುಬು ಮಾಂಸ ರಕ್ತ ಆತ್ಮ ದೇಹ ಮನಸ್ಸು ಪ್ರಾಣಗಳಲ್ಲಿ ಯಾವತ್ತೂ ಬೀಳದಂಥ ಅನುಬಂಧವಾಗಿದ್ದಾನೆ ಪ್ರಭು. ಹೌದು ಪ್ರೇರೆ, ಹೀಗೆ ಪ್ರಭು ಎಷ್ಟು ಮಾಧುರ್ಯವುಳ್ಳವನೆಂದು ರುಚಿ ನೋಡಿ ತಿಳಿದುಕೋ. ಹೌದು ಪ್ರೇರೆ, ಕೀರ್ತನೆಗಾರ ದಾವೀದನು ಹೇಳ್ತಿದ್ದಾನೆ 34ನೇ ಕೀರ್ತನೆಯಲ್ಲಿ 5, 6, 7ನೇ ವಾಕ್ಯದಲ್ಲಿ. ಹೌದು, ಹೀಗೆ ಆತನೇ ನಮ್ಮ ಶೈಲವಾಗಿದ್ದಾನೆ, ನಮ್ಮ ಶೃಂಗವಾಗಿದ್ದಾನೆ. ಹೌದು, ನಮ್ಮ ಹೋರಾಟಗಳನ್ನು ವಿಜಯವಾಗಿ ಮಾರ್ಪಡಿಸುತ್ತಾನೆ ಪ್ರೇರೆ. ನಮ್ಮ ಚಿಂತೆಗಳನ್ನೆಲ್ಲ ಆರಾಧನೆಯಾಗಿ ಮಾರ್ಪಡಿಸುತ್ತಾನೆ. ನಮ್ಮ ಪಕ್ಷವಾಗಿ ನಿಂತು ಹೋರಾಡಿ ಗೆಲ್ಲಿಸುತ್ತಾನೆ. ಮತ್ತು ಆತನ ಪಕ್ಷ ನಾವು ವಹಿಸುವುದಾದರೆ ನಮಗೆ ಸೋಲಿಲ್ಲ. ದೇಹ ಆತ್ಮ ಪ್ರಾಣಗಳಲ್ಲಿ, ಯೋಚನೆ ಮಾತು ಕ್ರಿಯೆ ಕರ್ತವ್ಯಗಳಲ್ಲಿ ಅನುಕ್ಷಣ ಶತ್ರುವಿಗೆ ಪ್ರತ್ಯಕ್ಷನಾಗುತ್ತಾನೆ ಪ್ರೇರೆ. ನಿಮ್ಮ ಶತ್ರುವಾದ ಸೈತಾನನು ಗರ್ಜಿಸುವ ಸಿಂಹೋಪದಿಯಲ್ಲಿ ಯಾರನ್ನು ನುಂಗಲೆಂದು ಅತಿ ತಿರುಗಾಡುತ್ತಿದ್ದಾನೆ. ಆದ್ದರಿಂದ ನೀವು ವಿಶ್ವಾಸದಲ್ಲಿ ದೃಢವಾಗಿದ್ದು ದೇವರಿಗೆ ಒಳಗಾಗಿ ಅವನನ್ನು ಎದುರಿಸಿರಿ. ಹೌದು ಪ್ರೇರೆ, ಅನುಕ್ಷಣ ವಿಶ್ವಾಸದಲ್ಲಿ ದೃಢವಾಗಿರುವಂತೆ ಪ್ರಭು ಅನುಗ್ರಹಿಸ್ತಾನೆ, ಅವನನ್ನು ಎದುರಿಸಲು ಕೃಪೆ ನೀಡುತ್ತಾನೆ. ಹೌದು ಪ್ರೇರೆ, ವಿಶ್ವಾಸದಲ್ಲಿ ದೃಢವಾಗಿದ್ದು ದೇವರಿಗೆ ಶರಣಾಗಿ ಬಾಳುವುದಾದರೆ, ಪ್ರಭುವಿನ ವಾಕ್ಯ ಕೈಗೊಂಡು ನಡೆಯುವುದ ಮಾರ್ಗದಲ್ಲಿರುವುದಾದರೆ ಅವನನ್ನು ಎದುರಿಸಿದರೆ ಓಡಿ ಹೋಗುತ್ತಾನೆ ಪ್ರೇರೆ. ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಸೈತಾನನೇ ತೊಲಗಿಲ್ಲಿಂದ, ನಿನ್ನ ಯೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ಎಂದು ನಾವು ದೇವರಿಗೆ ಒಳಗಾಗಿ ವಿಶ್ವಾಸದಲ್ಲಿ ದೃಢವಾಗಿರುವುದಾದರೆ ಅವನು ಓಡಿ ಹೋಗ್ತಾನೆ ಪ್ರೇರೆ. ಭಾಳ ಮಾತುಗಳಾಡೋದ ಅವಶ್ಯಕತೆ ಇಲ್ಲ, ಪ್ರಭುವಿನೊಂದಿಗೆ ಮಾತಾಡಬೇಕಾಗಿದೆ. ಪ್ರಭುವೇ ಅನುಕ್ಷಣ ಶತ್ರುವಿಗೆ ಪ್ರತ್ಯಕ್ಷ ಆಗುತ್ತಾನೆ. ವಾಕ್ಯದ ಮುಖಾಂತರ ನಮ್ಮನ್ನು ಹಿಂತಿರುಗದಂತೆ ವಿಶ್ವಾಸದಲ್ಲಿ ಹೋರಾಟದಲ್ಲಿ ಬೆನ್ನು ತಟ್ಟಿ ಮುಂದೆ ನಡೆಸುತ್ತಾನೆ. ನಾನಿದ್ದೇನೆ ಮಗನೇ ಮಗಳೇ ಬಾ ಎಂದು. ಪೇತ್ರನು ನೀರಿನ ಮೇಲೆ ನಡೆಯುತ್ತಾ ಇರುವಾಗ, ಸ್ವಾಮಿ ನೀನೇ ಆಗಿದ್ದರೆ ನಮ್ಮ ಪ್ರಭು ನಾನು ಕೂಡ ನೀರಿನ ಮೇಲೆ ನಡೆಯಲು ಅಪ್ಪಣೆ ಆಗಲೆಂದಾಗ ಬಾ ಎನ್ನುತ್ತಾನೆ. ಪೇತ್ರನು ಕಾಲಿಟ್ಟು ನಡೆಯುತ್ತಾನೆ. ಸ್ವಲ್ಪ ಕ್ಷಣಾಗಣ ಪಕ್ಕದಲ್ಲಿರುವ ಅಲೆಗಳು ಎತ್ತರಕ್ಕೆ ಬಂದಾಗ ಆ ಕಡೆ ನೋಡಿ ಆ ಗಾಳಿ ಅಲೆಗಳು ಆ ನೀರು ಎತ್ತರ ಬೋರ್ಗರೆವ ಶಬ್ದದಿಂದ ಭಯಗೊಂಡು ಮುಳುಗುತ್ತಾನೆ. ಆಗ ಪ್ರಭುವೇ ಕಾಪಾಡು ಯೇಸುವೆ ಎಂದಾಗ ಪ್ರಭು ಆತನ ಕೈ ಹಿಡಿದು ಮೇಲಕ್ಕೆತ್ತುತ್ತಾನೆ ಪ್ರೇರೆ. ಅಲ್ಪ ವಿಶ್ವಾಸ ಯಾಕಪಟ್ಟೆ ಪೇತ್ರನೇ, ಸಂದೇಹ ಏಕಪಟ್ಟೆ ಎಂದು ಕೇಳುತ್ತಾನೆ. ಪ್ರೇರೆ, ನಾವು ಪ್ರಭುವಿನ ಮೇಲೆ ಸಂದೇಹ ಪಡೆದಿರೋಣ. ಪ್ರಭುವೇ ನಮ್ಮ ಜೀವಿತದ ಎಲ್ಲ ಶತ್ರುಗಳಿಗೆ ಪ್ರತ್ಯಕ್ಷ ಆಗುತ್ತಾನೆ. ವಿಶ್ವಾಸ ಬೇಕು. ಬೆನ್ನು ಕೊಡದಂತೆ ನಾವು ಪ್ರಭುವಿಗೆ ಮುಖ ಮಾಡಿ ಆತನ ಪರಲೋಕ ಪ್ರಯಾಣದಲ್ಲಿ, ನಿತ್ಯ ಜೀವದ ಪ್ರಯಾಣದಲ್ಲಿ, ಬೆಳಕಿನ ಲೋಕದ ಪ್ರಯಾಣದಲ್ಲಿ, ಶಾಂತಿಯ ರಾಜಮಾರ್ಗದಲ್ಲಿ ಪ್ರಯಾಣ ಮಾಡುವಂತೆ ಮಾಡುತ್ತಾನೆ ಅಂತ ಪ್ರಭು ನೀಡುತ್ತಾನೆ. ಪ್ರಾರ್ಥಿಸಬೇಕಾಗಿದೆ. ಮತ್ತು ಪ್ರಭುವೇ ನಮ್ಮೆಲ್ಲರಿಗೆ ಬೆಳಕಾಗಿದ್ದಾನೆ ಪ್ರೇರೆ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ನಾನು ಹಿಂಬಾಲಿಸುವ ಕತ್ತಲೆಯಲ್ಲಿ ನಡೆಯುವುದಿಲ್ಲ. ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ. ಪರಿಶುದ್ಧ ಆತ್ಮ ಎಂಬ ಬೆಳಕು, ದೇವರ ವಾಕ್ಯ ಎಂಬ ಬೆಳಕು. ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ. ಹೌದು ಪ್ರೇರೆ, ಉಪ್ಪಾಗಿದ್ದೀರಿ ಎಂದಿದ್ದಾನೆ. ಪ್ರಭುವೇ ನಮ್ಮ ಬೆಳಕು, ಪ್ರಭುವೇ ನಮ್ಮ ಆಲಯವಾಗಿದ್ದಾನೆ ಪ್ರೇರೆ. ನೀವು ದೇವರ ಆಲಯವಾಗಿದ್ದೀರಿ ಎಂದು ನಿಮಗೆ ತಿಳಿದಿಲ್ಲವೋ? ಯಾವನಾದರೂ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುತ್ತಾನೆ. ಕಾರಣ ಆ ಆಲಯ ನೀವೇ. ಆಲಯ ಪವಿತ್ರವಾದದ್ದು. ಹೌದು ಪ್ರೇರೆ, ನಮ್ಮ ದೇಹವೇ ಪರಿಶುದ್ಧ ಆತ್ಮನಿಗೆ ಹೊಸ ಒಡಂಬಡಿಕೆಯಲ್ಲಿ ಆಲಯವಾಗಿದೆ ಪ್ರೇರೆ. ಹೃದಯ ಗರ್ಭಗುಡಿಯಾಗಿದೆ. ಆದ್ದರಿಂದ ನಾವು ನಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಕೊಳ್ಳಲಾದವರು. ಯೇಸು ಕ್ರಿಸ್ತ ರಕ್ತದ ಬೆಲೆ ಎಂಬ ಕ್ರಯಕ್ಕೆ ತಂದೆಯಾದ ದೇವರಿಗೆ ಕೊಳ್ಳಲ್ಪಟ್ಟಿದ್ದೇವೆ. ಯಾಜಕ ರಾಜ್ಯವಾಗಿ, ಸ್ವಕೀಯ ಪ್ರಜೆಯಾಗಿ, ದೇವರ ಆಸ್ತಿಯಾಗಿ, ಪರಿಶುದ್ಧ ಪ್ರಜೆಯಾಗಿ, ದೇವರ ಗುಣ ಅತಿಶಯಗಳನ್ನು ಕತ್ತಲೆಯಿಂದ ಬೆಳಕಿಗೆ ಕರೆದ ದೇವರ ಗುಣ ಅತಿಶಯಗಳನ್ನು ಸಾರಲು ಕರೆದುಕೊಂಡ ದೇವರ ಸ್ವಾಸ್ಥ್ಯವಾಗಿದ್ದೇವೆ ಪ್ರೇರೆ. ನಾವು ಆಸ್ತಿ. ಆದ್ದರಿಂದ ನಾವು ಬೆಳಕಾಗಿದ್ದೇವೆ. ಪ್ರಭುವೇ ನಮಗೆ ಬೆಳಕಾಗಿದ್ದಾನೆ. ಪ್ರಭುವೇ ನಮಗೆ ಆಲಯವಾಗಿದ್ದಾನೆ ಪ್ರೇರೆ. ಮತ್ತು ನಿತ್ಯತ್ವಕ್ಕೆ ನಡೆಸುವಾತನಾಗಿದ್ದಾನೆ. ನಿತ್ಯ ಜೀವಕ್ಕೆ, ಶಾಶ್ವತ ಜೀವಿತಕ್ಕೆ, ಮೋಕ್ಷಕ್ಕೆ, ಅಮರ ಲೋಕದಲ್ಲಿ ಅಶುದ್ಧರೊಂದಿಗೆ ಪರಿಚಯ ಮಾಡುತ್ತಾನೆ. ಆತನಿಗೆ ಪ್ರೀತಿಕರವಾಗಿ ನಡೆದವರೊಂದಿಗೆ, ಹಳೆಯ ಭಕ್ತರು ಎಲ್ಲರೊಂದಿಗೆ. ಮತ್ತು ನಾವು ಮೈಮರೆತು ಏನು ಮಾಡುತ್ತೇವೋ ನಾವು ತಿಳಿಯದಂತೆ ಆ ಆನಂದದಲ್ಲಿ ಪಾಲ್ಗೊಳ್ಳುತ್ತೇವೆ ಪ್ರೇರೆ.
ಕಾರಣ ಆ ಲೋಕದಲ್ಲಿ ಶಾಶ್ವತ ಆನಂದ ಇದೆ ಪ್ರಿಯರೇ. ಆನಂದ ಕಿರೀಟವಾಗಿ ತೊಡಿಸಲಾಗುತ್ತದೆ. ಹೌದು, ಹೀಗೆ ನಾವು ಆತನ ಮಗನಿಗೆ ಮುದ್ದಿಡಿ ಎನ್ನುವ ವಾಕ್ಯಗಳ ಪ್ರವೇಶವನ್ನು ಪ್ರಿಯರೇ ಕೆಲವು ಸಮಯ ನಾವು ಪವಿತ್ರ ಗ್ರಂಥ ಕೀರ್ತನೆ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡಿಕೊಂಡೇ ಪ್ರಿಯರೇ. ಮತ್ತೊಂದು ಸರ್ವೋದಿ ಮುಂದೆ ಹೋಗೋಣ. ಸ್ಲಾಮ್ಸ್ 2nd ಚಾಪ್ಟರ್ ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ 2ನೇ ಕೀರ್ತನೆ 12ನೇ ಅಧ್ಯಾಯ. ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿ ನಾಶವಾದಿರಿ. ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ಪ್ರಿಯರೇ, ದೇವರು ದಾವೀದನ ಮುಖಾಂತರ ಬರೆಸಿದ್ದಾನೆ, ದೇವರು ಅಭಿಷೇಕಿಸಿದವನ ಸರ್ವಾಧಿಪತ್ಯ. ಪ್ರಿಯರೇ, ಅಭಿಷೇಕವು ಸರ್ವಾಧಿಪತ್ಯ ಮಾಡುತ್ತದೆ. ಪ್ರಿಯರೇ, ನನ್ನ ಅಭಿಷೇಕ್ತರನ್ನು ಮುಟ್ಟಬೇಡಿರಿ, ಪ್ರವಾದಿಗಳಿಗೆ ಕೇಡು ಮಾಡಬೇಡಿರಿ ಎಂದು ಕೀರ್ತನೆ 117-18 ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ ಭಾಗದಲ್ಲಿ. ಆದ್ದರಿಂದ ಯೇಸು ಕ್ರಿಸ್ತನು ದೇವರ ಅಭಿಷೇಕಿಸಿದಾತ ಪ್ರಿಯರೇ, ದೇವರ ಸರ್ವಾಧಿಪತ್ಯವನ್ನು ಧರಿಸಿಕೊಂಡು ಬಂದಾತ. ಆತನಿಗೆ ಮುದ್ದಿಡಿರಿ ಎಂದು ಹೇಳುತ್ತಿದ್ದಾನೆ ದೇವರು. ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸುತ್ತದೆ. ಆ ಪ್ರಜ್ವಲಿಸಿದಾಗ ನೀವು ದಾರಿಯಲ್ಲೇ ನಾಶವಾಗುತ್ತೀರಿ. ಹೌದು ಪ್ರಿಯರೇ, ದಾರಿ ಅಂದರೆ ನಮ್ಮ ಜೀವಿತದ ಆಯುಷ್ಯು, ದಿನ, ಗಂಟೆ, ವಾರ, ತಿಂಗಳು, ವರ್ಷ. ಹೌದು ಪ್ರಿಯರೇ, ನಮ್ಮ ಆಯುಷ್ಯ ಹೆಚ್ಚಾದಂತೆಲ್ಲ ನಾವು ಪರಿಶುದ್ಧರು, ಒಳ್ಳೆಯವರು, ಶ್ರೇಷ್ಠ ಭಕ್ತರು, ಅಮೂಲ್ಯರಂತಲ್ಲ ಪ್ರಿಯರೇ. ದೇವರಿಗಾಗಿ ಜೀವಿಸಲೇ, ದೇವರ ಮಹಿಮೆಯನ್ನು ಇತರರಿಗೆ ತಿಳಿಯಪಡಿಸಲೇ, ದೇವರ ರಕ್ಷಣೆಯನ್ನು ಪ್ರಸಾರ ಮಾಡಲೇ, ದೇವರ ಶಾಂತಿಯನ್ನು ತಿಳಿಯಪಡಿಸಲೇ, ದೇವರ ಸತ್ಯದ ವಾಕ್ಯವನ್ನು ಸಾರಲೇ ನಮಗೆ ಆಯಸ್ಸು ನೀಡಲಾಗಿದೆ ಪ್ರಿಯರೇ. ನಿಜವಾಗಿಯೂ ಆಗ ದಾರಿಯಲ್ಲಿ ನಾವು ನಾಶವಾಗುವುದಿಲ್ಲ. ನಾವು ಈ ಲೋಕದ ಕಾರ್ಯಗಳಲ್ಲಿ ಮಗ್ನಾದರೆ ಈ ಲೋಕವು ನಾಶನ ಮಾರ್ಗದಲ್ಲಿದೆ ಪ್ರಿಯರೇ. ಈ ಲೋಕವು ಗತಿಸಿ ಹೋಗುತ್ತದೆ. ಈ ಲೋಕವು ದೇವರ ಕೋಪಕ್ಕೆ ಗುರಿಯಾಗುತ್ತದೆ. ಆದ್ದರಿಂದ ನಾವು ಯೇಸು ಕ್ರಿಸ್ತನಾದ ದೇವರ ಮಗನಿಗೆ ಆತನ ವಾಕ್ಯ ಕೇಳುವ ಮುಖಾಂತರ ಮುದ್ದಿಡಬೇಕಾಗಿದೆ. ಮತ್ತು ದೇವರ ಕೋಪಕ್ಕೆ ಪ್ರಜ್ವಲಿಸುತ್ತದೆ ಅಂತ ಪ್ರಿಯರೇ. ದೇವರ ಕೋಪ ಪ್ರಕಾಶಮಾನವಾಗಿ ಬೆಂಕಿಯಂತೆ ನಮ್ಮ ಮೇಲೆ ಬರುವುದಕ್ಕಿಂತ ಮೊದಲೇ, ನಾವು ದಾರಿಯಲ್ಲಿ ನಾಶವಾಗುವುದಕ್ಕೆ ಮೊದಲೇ ಯೇಸುವಿಗೆ ಮುದ್ದಿಡೋಣ ಪ್ರಿಯರೇ. ಆತನ ಮಾತುಗಳನ್ನು ಕೈಗೊಂಡು ನಡೆದು ಪಾಪ, ಶಾಪದ, ಲೌಕಿಕತೆಯ, ದ್ವೇಷದ, ಸ್ವಾರ್ಥದ, ಕುಡಿಕತನದ, ಕಾಮುಕತೆಯ, ಜಾರತ್ವದ, ಜಗಳದ, ಶರೀರ ಇಚ್ಛೆಗಳ ಜೀವಿತವನ್ನು ಬಿಟ್ಟು ಆ ಯೇಸುವಿಗೆ ಮುದ್ದಿಟ್ಟು, ಆ ಪಾಪಿ ಜಾರಿಣಿ ಸ್ತ್ರೀ ಯೇಸುವಿಗೆ ಮುದ್ದಿಟ್ಟಾಳು ಪ್ರಿಯರೇ. ಸುಗಂಧ ತೈಲ ಎಲ್ಲ ಚೆಲ್ಲಿ ಕಣ್ಣೀರಿನಿಂದ ಒರೆಸಿದಳು, ತಲೆ ಕೂದಲಿಂದ ಒರೆಸಿದಳು, ಮುದ್ದಿಟ್ಟಳು. ಅದರಂತೆ ಆಕೆ ಪಾಪ ಎಲ್ಲ ಕ್ಷಮಿಸಲ್ಪಟ್ಟಳು. ಈಕೆ ಕುರಿತು ಲೋಕದಲ್ಲಿ ಸುವಾರ್ತೆ ಎಲ್ಲೆಲ್ಲಿ ಸಾರಲಾಗುತ್ತದೋ ಈಕೆ ಮಾಡಿದ ಈ ಸತ್ಕಾರ್ಯವನ್ನು ಕುರಿತು ಸಾರಲಾಗುವುದೆಂದು ಯೇಸು ವಾಗ್ದಾನ ಮಾಡಿದಂತ ಪ್ರಿಯರೇ. ಹೌದು, ಹೆಚ್ಚು ಪ್ರೀತಿಸುವವರಿಗೆ ಹೆಚ್ಚು ಕ್ಷಮಾಪಣೆ, ಕಡಿಮೆ ಪ್ರೀತಿಸುವವರಿಗೆ ಕಡಿಮೆ ಕ್ಷಮೆ ಎಂದು ಹೇಳಿದ್ದಾನೆ. ಅದರಿಂದ ನಾವು ಹೆಚ್ಚು ಪ್ರೀತಿಸಬೇಕಾಗಿದೆ ಪ್ರಭುವಿನಲ್ಲಿ. ಹೆಚ್ಚು ಕ್ಷಮಾಪಣೆ ಉಂಟಾಗುತ್ತದೆ. ಹೆಚ್ಚು ಕ್ಷಮಾಪಣೆ ಆದರೆ ಹೆಚ್ಚು ಆನಂದಿಸಲು ಸಾಧ್ಯ ದೇವರಲ್ಲಿ. ಹೆಚ್ಚು ದೇವರ ಸ್ವರವನ್ನು ಕೇಳಲು ಸಾಧ್ಯ. ಹೆಚ್ಚು ದೇವರ ಕೈಯಲ್ಲಿ ಸತ್ಯದ ಜ್ಞಾನಕ್ಕೆ, ರಕ್ಷಣೆ ಜ್ಞಾನಕ್ಕೆ ಇತರರನ್ನು ತರಲು ಸಾಧ್ಯ ಪ್ರೇರೆ. ಮತ್ತು ನಾವು ದಾರಿಯಲ್ಲಿ ನಾಶವಾಗುವುದಿಲ್ಲ ಪ್ರೇರೆ. ದೇವರಿಗೆ ಮುದ್ದಿಟ್ಟು ಆತನ ಕೊಡುವ ಪಾಪ ಕ್ಷಮಾಪಣೆಯನ್ನು ಸ್ವೀಕರಿಸುವುದಾದರೆ, ಆತನ ಸುವಾರ್ತೆಯನ್ನು ಸಾರುವುದಾದರೆ, ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ಹೀಗೆ ಆತನಿಗೆ ಮುದ್ದಿಟ್ಟು ಆತನನ್ನು ಪ್ರೀತಿಸುವುದಾದರೆ, ಆತನ ಮೊರೆ ಹೊಕ್ಕಂತೆ ಪ್ರೇರೆ, ಆತನ ಮಾತು ಕೈಗೊಂಡು ನಡೆದರೆ, ನಾಶದ ದಾರಿಯಲ್ಲಿ ಇರುವವರನ್ನು ಕೂಡ ನಾವು ಆತನ ಮೊರೆ ಹೊಕ್ಕಲು ಸುವಾರ್ತೆ ಮೂಲಕ ಕರೆಯಬೇಕಾಗಿದೆ. ಯೇಸುವೆ ಲೋಕದ ಬೆಳಕು, ಯೇಸುವೆ ತಾಯಿ ಗರ್ಭದಿಂದಲೂ ನಿನ್ನನ್ನು ಪಿಂಡವಾಗಿರುವಾಗಲೇ ನೋಡಿದಾತನು ನಿನ್ನ ಆಯುಸ್ಸು, ದಿನ, ಮಾನ, ಸನ್ಮಾನಗಳನ್ನು ಒಂದು ದಿನ ಕಳೆದು ಹೋಗದಂತೆ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಜ್ಞಾಪಕದ ಪುಸ್ತಕ ಅಂತ ಪ್ರೇರೆ ಆತನ ಬಳಿಯಲ್ಲಿ. ಹೌದು, ನಾವು ಒಂದು ವಾಕ್ಯ ನೋಡ್ತೇವೆ ಪ್ರೇರೆ. ಮಲಾಕಿ ಗ್ರಂಥ 4ನೇ ಅಧ್ಯಾಯದಲ್ಲಿ ಪ್ರಾಫೆಟ್ ಮಲಾಕಿ ಚಾಪ್ಟರ್ 3 ಇಲ್ಲಿ ಓದೋದಾದರೆ 16ನೇ ವಾಕ್ಯ. ಮಲಾಕಿ ಪ್ರವಾದಿ ಗ್ರಂಥ 3ನೇ ಅಧ್ಯಾಯ 16ನೇ ವಾಕ್ಯ. ಪ್ರಾಫೆಟ್ ಮಲಾಕಿ ಚಾಪ್ಟರ್ 3 ವರ್ಸ್ 16th ವರ್ಡ್. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ
ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಅಂದರೆ ದೇವರ ಭಕ್ತರು ಮಾತಾಡಿಕೊಳ್ತಾರಂತ ಪ್ರೇರೆ, ದುಷ್ಟರೇ ಚೆನ್ನಾಗಿದ್ದಾರೆ ಎಂದು. ಅದರಲ್ಲಿ ಇಲ್ಲ, ದೇವರು ನಮ್ಮನ್ನು ಕೂಡ ತನ್ನ ಚಿತ್ತಂತೆ ಆಶೀರ್ವದಿಸುತ್ತಾನೆ, ಆತನು ಒಳ್ಳೆಯದನ್ನೇ ಮಾಡುತ್ತಾನೆ, ಆತನು ನಮ್ಮ ಕುರಿತಿರುವ ಯೋಜನೆ ಹಿತಕರವಾದದ್ದೇ ಹೊರತು ಅಹಿತಕರವಾದದ್ದಲ್ಲ ಎಂದು ಮಾತಾಡಿಕೊಳ್ಳುವವರ ಹೆಸರನ್ನು ಮಾತ್ರ ತನ್ನ ಮುಂದೆ ಇರುವ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸುತ್ತಾನಂತ ಪ್ರೇರೆ. ಸೇನಾಧೀಶ್ವರ ಇಂತೆ ಅನ್ನುತ್ತಾನೆ 17ನೇ ವಾಕ್ಯ 17th ವರ್ಡ್. ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಆಗ 18ನೇ ವಾಕ್ಯ, ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನು ಸೇವಿಸುವವರಿಗೂ ಸೇವಿಸದ ಅವರಿಗೂ ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ. 18th ವರ್ಡ್. ಪ್ರೇರೆ, ದೇವರು ಕಾರ್ಯ ಸಾಧಿಸ್ತಾನಂತ ಪ್ರೇರೆ. ಯೇಸುವಿಗೆ ಮುದ್ದಿಡುವವರ ಜೀವನದಲ್ಲಿ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವವರ ಜೀವನದಲ್ಲಿ, ಯೇಸುವನ್ನು ಮರೆಯುವವರ ಜೀವನದಲ್ಲಿ ದೇವರು ಕಾರ್ಯ ಸಾಧಿಸುತ್ತಾನೆ. ಏನೆಂದು? ತನ್ನ ಮುಂದಿರುವ ಜ್ಞಾಪಕದ ಪುಸ್ತಕದಲ್ಲಿ ಅವರ ಹೆಸರುಗಳನ್ನು ಬರೆಸುತ್ತಾನೆ ಮತ್ತು ಅವರ ಜೀವನದಲ್ಲಿ ಕಾರ್ಯ ಸಾಧಿಸುವಾಗ ದೇವರಿಗೆ ಸ್ವಕೀಯ ಜನರಾಗಿರುತ್ತಾರೆ, ಸ್ವಂತ ಜನರಾಗಿರುತ್ತಾರೆ ಪ್ರೇರೆ. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ದೇವರು ನಮ್ಮನ್ನು ಸ್ವಂತ ಮಗನಂತೆ ಕರುಣಿಸುತ್ತಾರೆ. ಮತ್ತು ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನು ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ತಾರತಮ್ಯವನ್ನು ತೋರಿಸುತ್ತಾನೆ ಪ್ರೇರೆ. ಹೌದು, ಹೀಗೆ ನಾವು ಪ್ರಭು ಮುದ್ದಿಡಬೇಕಾಗಿದೆ ಪ್ರೇರೆ. ಆತನ ಕೋಪದಿಂದ ನಾವು ತಪ್ಪಿಸಿಕೊಳ್ಳಬೇಕಾಗಿದೆ, ನರಕದಿಂದ ಆತನ ಮೊರೆ ಹೊಕ್ಕಿ ಧನ್ಯರಾಗಬೇಕಾಗಿದೆ. ಹೌದು, ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಸಮುವೇಲನ ಮೊದಲನೇ ಪುಸ್ತಕ 10ನೇ ಅಧ್ಯಾಯ 1ನೇ ವಾಕ್ಯ. ಫಸ್ಟ್ ಸ್ಯಾಮ್ಯುಯಲ್ ಪ್ರೊಫೆಟ್ ಸ್ಯಾಮ್ಯುಯಲ್ ಫಸ್ಟ್ ಬುಕ್ ವರ್ಸ್ 10th ವರ್ಡ್, 10th ಚಾಪ್ಟರ್ 1st ವರ್ಡ್. ಸಮುವೇಲನ ಮೊದಲನೇ ಪುಸ್ತಕ 10ನೇ ಅಧ್ಯಾಯ 1ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಆ ಆಳು ಮುಂದೆ ಹೋದಾಗ ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಒಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಹೌದು ಪ್ರೇರೆ, ಇಲ್ಲಿ ಸೌಲನಿಗೆ, ಇಸ್ರೇಲರ ಮೊದಲನೇ ಅರಸ ಸೌಲನು ಕತ್ತೆ ಕಳೆದೋಗಿರ್ತಾವ ಪ್ರೇರೆ. ಆತನ ತಂದೆ ಕೀಷ ಕತ್ತೆ ಕಳೆದೋಗಿದ್ದರಿಂದ ಹುಡುಕುತ್ತಾ ಬಂದಿರುತ್ತಾನೆ ಸೌಲನು ಆತನ ಸ್ನೇಹಿತನು. ಹೀಗೆ ಹುಡುಕುತ್ತಾ ಸಮುವೇಲನ ಬಳಿಗೆ ಬಂದಾಗ ಸಮುವೇಲನು ತಪ್ಪಿ ಹೋದವುಗಳ ಬಗ್ಗೆ ಮಾಹಿತಿ ನೀಡುತ್ತಾನೆ, ಭವಿಷ್ಯ ಹೇಳುತ್ತಾನೆ. ದೇವರ ಮನುಷ್ಯ ಎಂದು ಕಂಡುಹಿಡಿದು ಆತನ ಬಳಿಗೆ ಬಂದಾಗ ದೇವರು ಸಮುವೇಲನಿಗೆ ಮೊದಲೇ ಹೇಳಿರ್ತಾನೆ, ಒಬ್ಬ ವ್ಯಕ್ತಿಯನ್ನು ಕಳಿಸುತ್ತೇನೆ, ನೀನು ಆತನಿಗೆ ಇಸ್ರೇಲರ ಅರಸನಾಗಿ ಅಭಿಷೇಕಿಸೆಂದು ಹೇಳಿರ್ತಾನೆ. ಆಗ ಎಣ್ಣೆ ಕುಪ್ಪಿಯಿಂದ ಆ ಸೌಲನಿಗೆ, ಇಸ್ರೇಲ್ ಮೊದಲನೇ ಅರಸ ಪ್ರೇರೆ, ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಒಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವನ್ನಾಗಿ ಇರುವುದಕ್ಕೋಸ್ಕರ ನಿನ್ನನ್ನು ನೇಮಿಸಿದ್ದಾನೆ. ಹೌದು ಪ್ರೇರೆ, ಇಲ್ಲಿ ಅಭಿಷೇಕ ಅಥವಾ ಮುದ್ದು ಯಾವುದಕ್ಕೆ ಸೂಚನೆಯಾಗಿದೆ ಪ್ರೇರೆ? ದೇವರು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನೇಮಿಸುವುದಕ್ಕೆ ಸೂಚನೆಯಾಗಿದೆ. ಹೌದು ಪ್ರೇರೆ, ಕೀರ್ತನೆಗಳ ಗ್ರಂಥ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದಿಕೊಂಡೆವು. Psalm 2nd chapter verse 12th word. ಅಲ್ಲಿ ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ದೇವರ ಕೋಪವು ದಾರಿಯಲ್ಲಿ ನಿಮ್ಮ ಮೇಲೆ ಎರಗಿ ನಾಶವಾದಿರಿ. ಪ್ರೇರೆ, ಮುದ್ದು ಯಾವುದಕ್ಕೆ ಸೂಚನೆ ಅಂದರೆ ಪ್ರೇರೆ, ಶರಣಾಗತಕ್ಕೆ ಸೂಚನೆ. ದೇವರು ನಿನ್ನನ್ನು ಇಸ್ರೇಲರ ಮೇಲೆ ಅರಸನನ್ನಾಗಿ ನೇಮಿಸಿದ್ದಾರೆ. ದೇವರ ಜನರು ನಿನ್ನನ್ನು ಶರಣು ಹೋಗುತ್ತಾರೆ ತಮ್ಮ ಕಷ್ಟಗಳಲ್ಲಿ, ದೇವರೇ ನೇಮಿಸಿರುವ ರಾಜನಾದ ನಿನ್ನ ಕಡೆ. ಹೌದು ಪ್ರೇರೆ, ಮತ್ತು ಪ್ರಭುವನ್ನು ಅಭಿಷೇಕಿಸಿದ್ದಾನೆ ಎಣ್ಣೆ ಕುಪ್ಪಿಯಿಂದ. ಎಣ್ಣೆ ಪವಿತ್ರ ಆತ್ಮನಿಗೆ ಸೂಚನೆ ಪ್ರೇರೆ, ಅಭಿಷೇಕಕ್ಕೆ ಸೂಚನೆ. ಅಭಿಷೇಕ ಪ್ರಭು ರಾಜನಿಗೆ ಸೂಚನೆ ಪ್ರೇರೆ. ಹೌದು, ಹೀಗೆ ಅಭಿಷೇಕ ಹೋರಾಡುವವರಿಗೆ ಮಾತ್ರ, ಸೈತಾನನೊಂದಿಗೆ ಹೋರಾಡುವವರಿಗೆ ಮಾತ್ರ ಅಭಿಷೇಕ ಉಂಟಾಗುತ್ತದೆ ಪ್ರೇರೆ. ಹೌದು, ನಿನಗೋಸ್ಕರ ನೀನು ಜೀವಿಸ್ತೇನೆ, ಲೋಕಕ್ಕೋಸ್ಕರ, ಲೌಕಿಕತೆಗೋಸ್ಕರ, ಅಳಿದು ಹೋಗುವ ಆಶಾಪಾಶಗಳಿಗೋಸ್ಕರ, ಸ್ತ್ರೀ ಪುರುಷರಿಗೋಸ್ಕರ ಮತ್ತು ಹಣ ವ್ಯಾಮೋಹಕ್ಕೋಸ್ಕರ, ಘನತೆ ಗೌರವಕ್ಕಾಗಿ, ಇನ್ನ ಹೆಸರಿಗಾಗಿ ಜೀವಿಸ್ತೇನೆ ಅಂದರೆ ಅಭಿಷೇಕ ಇಲ್ಲ ಪ್ರೇರೆ. ಸೈತಾನನೊಂದಿಗೆ ಹೋರಾಡಿ ಸೈತಾನ ವಶದಲ್ಲಿರುವ ದೇವಜನರನ್ನು, ಅನ್ಯಜನರನ್ನು ಬಿಡಿಸುವುದಕ್ಕಾಗಿ ಅಭಿಷೇಕ ಪ್ರೇರೆ. ನನ್ನ ನಾಮವು ಅನ್ಯಜನಗಳಲ್ಲಿ ಹೆಚ್ಚು ಘನವಾಗಿದೆ ಎಂದು ಮಲಾಕಿ ಗ್ರಂಥ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುತ್ತೇವೆ. ಅಂತ ಘನವಾದ ಅಭಿಷೇಕ ಪ್ರಭು ನೀಡುತ್ತಾನೆ. ಹೀಗೆ ದೇವರು ತನಗೆ ಗೌರವ ಕೊಡುವಂತೆ ತನ್ನ ಮಗನಿಗೂ ಗೌರವ ಕೊಡಿರಿ ಎಂದು ಹೇಳ್ತಾನೆ ಪ್ರೇರೆ. ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ
ಈ ವಾಕ್ಯ ಭಾಗ ನಮ್ಮ ಹೃದಯದಲ್ಲಿ ಫಲ ಕೊಡುವಂತಾಗಲಿ. ಆಮೇಲೆ